ಬಿಡದಿ ಬಗ್ಗೆ ಮಾತನಾಡ್ತಾ ಇದ್ವಿ. ರಘು ಅವರೇ, ಒಂದು ವಿಚಾರ ಬರುತ್ತೆ ಇಲ್ಲಿ. ರೈತರದು ವಿರೋಧನೂ ಇದೆ, ಪರನೂ ಇದೆ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಪರ ಇರುವಂಥ ರೈತರು ಇದ್ದಾರೆ. ನಮ್ಮ ಪೆನಲಲ್ಲೇ ಅದನ್ನು ನಾವು ಗಮನಿಸ್ತಾ ಇದ್ದೀವಿ. ನೀವು ಇದನ್ನು ಮ್ಯಾನೇಜ್ ಮಾಡ್ತಾ ಇರೋದು ಸರಿಯಾಗಿ ಮಾಡ್ತಾ ಇದ್ದೀರಿ ಅಂತ ಅನಿಸ್ತಾ ಇದೆಯಾ? ಯಾಕೆಂತಂದರೆ ರೈತರ ವಿರೋಧ ಬರುತ್ತೆ, ಪರ ರೈತರು ಬಂದಲ್ಲಿ ಪ್ರತಿಭಟನೆ ಕೂರ್ತಾರೆ. ರೈತರು ಇದಕ್ಕೆ ಪ್ರತಿರೋಧ ಒಡ್ಡಿದ್ರೆ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕ್ತೀರಿ ಸರ್. ರೈತರ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕ್ತೀರಿ ಅಂತಾದರೆ ನೀವು ಅಷ್ಟು ಹಠ ಹಿಡಿದು ಇದನ್ನು ಜಾರಿ ಮಾಡಲೇಬೇಕು, ರೈತರು ಏನಾದರೂ ತೊಂದರೆ ಇಲ್ಲ, ರೈತರು ಸತ್ತು ಹೋದರೂ ತೊಂದರೆ ಇಲ್ಲ, ಜೈಲಿಗೆ ಸೇರಿದರೂ ತೊಂದರೆ ಇಲ್ಲ, ಈ ಮನಸ್ಥಿತಿಯಲ್ಲಿ ಹಾಕಿದ್ದೀರಿ ನೀವು? ನೋಡಿ ರಕ್ಷಿತ್, ಮೊದಲನೇದಾಗಿ ಯಾರು ಮ್ಯಾನೇಜ್ ಮಾಡ್ತಾರೆ ಅದು ನಾಟಕ. ಯಾವಾಗಲೂ ನಾಟಕ ಮಾಡೋರು ಮಾತ್ರ ಮ್ಯಾನೇಜ್ ಮಾಡ್ತಾರೆ. ಹಾನೆಸ್ಟ್ ಆಗಿರ್ತಕ್ಕಂಥ ವಾಸ್ತವನ ಹೇಳಕ್ಕೆ ಪ್ರಯತ್ನ ಮಾಡ್ತಾರೆ. ನಮ್ಮ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಕ್ಲಿಯರ್ ಆಗಿ ಹೇಳಿದ್ರೆ, ಅವರು ಕೂಡ ರಾಮನಗರದವರೇ. ಬೆಂಗಳೂರು ಸೌತ್ ಮಾಡಿದ ನಂತರ ಜನಗಳು ನೀವು ಜಮೀನನ್ನು ಮಾರಬೇಡಿ ಅಂತ ಹೇಳಿದಂತ ಮೊದಲ ವ್ಯಕ್ತಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು. ಅಂದ್ರೆ ಈ ಭಾಗದಲ್ಲಿ ಗೋಲ್ಡನ್ ಬೆಂಗಳೂರು ಸೌತ್ ಜನಕ್ಕೆ ಕೇಳಿದ್ದವರು. ಬೆಂಗಳೂರು ಸೌತ್ ಜಿಲ್ಲೆ ಏನಿದೆ, ಎಂಟೈರ್ ರಾಮನಗರ ಜಿಲ್ಲೆ ಇದೆ. ರಾಮನಗರ ಜಿಲ್ಲೆಗೆ ಚಿನ್ನದಂತ ಬೆಲೆ ಬರ್ತದೆ. ಹಾಗಾಗಿ ನೋಡಿ, ಯಾರನ್ನು ಉತ್ತರ ಕೊಡ್ತಾ ಇದ್ದಾರೆ. ರೈತರ ಮೇಲೆ ಅಟೆಂಪ್ಟ್ ಟು ಮರ್ಡರ್ ನಂತ ಗಂಭೀರ ಸ್ವರೂಪದ ಕೇಸುಗಳನ್ನ ಹಾಕಬೇಕಾದಂತ ಅಗತ್ಯ ಇತ್ತ? ಪ್ರಶ್ನೆ ನೋಡಿ ರಕ್ಷಿತ್, ಯಾವಾಗ್ಲೂ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾಗಿರ್ತಕ್ಕಂಥದ್ದು ಪೊಲೀಸರ ಜವಾಬ್ದಾರಿ. ಪೊಲೀಸರಿಗೆ ಒಂದು ಗೈಡ್ ರೂಲ್ಸ್ ಹೊರಕ್ಕೆ ತೋರಿಸಿದ್ದಕ್ಕೆ ಹೊರಕ್ಕೆ ತೋರಿಸಿದ್ರು ಅಂತ ಅಟೆಂಪ್ಟ್ ಟು ಮರ್ಡರ್ ಆಗ್ತೀರಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಪ್ರಶ್ನೆ ಪೂರ್ತಿ ಕೇಳಿಸ್ಕೊಳ್ಳಿ. ಇದೇ ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಮೊನ್ನೆ ಒಂದು ಇನ್ಸಿಡೆಂಟ್ ಆಯ್ತು ಸರ್. ಒಂದು ಕುಟುಂಬ ಹೋಗ್ತಾ ಇರಬೇಕಾದ್ರೆ 7-8 ಜನ ಗೂಂಡಾಗಳು ಬಂದು ಹೊಡೆದರು, ಬಡದರು, ಚಾಕು ಎಲ್ಲ ತೋರಿಸಿದ್ರು. ಅವ್ರ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಆಗಲ್ಲ. ಸೆಕ್ಷನ್ 109 ಹಾಕಲ್ಲ ನೀವು. ಪೊರಕೆ ತೋರಿಸಿದ ರೈತರ ಮೇಲೆ 109 ಹಾಕ್ತೀರಿ. ಏನ್ ಈ ಸರ್ಕಾರದ ಆದ್ಯತೆ ಏನು? ಸರ್ಕಾರ ಏನ್ ಮಾಡಬೇಕು? ಅದರ ಏನು ನಮ್ಮ ಮಂಡ್ಯ ಹೈವೇನಲ್ಲಿ ಆಗಿರ್ತಕ್ಕಂಥ ಘಟನೆ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಸಂಜೆ ಹೊತ್ತಿಗೆ ಬೇಲ್ ಸಿಗುತ್ತೆ. ಒಂದು ನಿಮಿಷ, ಸುಲಿಗೆ ಮಾಡಿದವ್ರನ್ನ, ಕಾನೂನು ಸುವ್ಯವಸ್ಥೆನ ಕೈಗೆ ತೆಗೆದುಕೊಳ್ತಕ್ಕಂಥ ವ್ಯಕ್ತಿಗಳು ಎಷ್ಟೇ ದೊಡ್ಡವರಾದ್ರೂ ನಾವು ಕಾನೂನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕಾನೂನಡಿ ಕೆಲಸ ಮಾಡಲೇಬೇಕಾಗ್ತದೆ. ಮಾಡೇ ಮಾಡ್ತೀವಿ. ರೈತರ ವಿರುದ್ಧ ಕಾನೂನು ಕೆಲಸ ಮಾಡುತ್ತೆ, ಗೂಂಡಾಗಳ ವಿರುದ್ಧ ಕಾನೂನು ಕೆಲಸ ಮಾಡಲ್ಲ. ರೈತರನ್ನ ಗೂಂಡಾಗಳ ನೋಡ್ತಾ ಇದ್ದೀನಿ. ನನಗೆ ಆಶ್ಚರ್ಯ ಅಂತ ಬಂದಿರುವ ಮಾಹಿತಿ ಪ್ರಕಾರ ಹೈವೇ ದರೋಡೆ ಪ್ರಯತ್ನ ಮಾಡಿದವರಿಗೆ ಗೂಂಡಾ ಕಾಯ್ದೆನ ಹಾಕಿದ್ದಾರೆ ಅಂತ ಮಾಹಿತಿ ಇದೆ ನನಗೆ. ಕೊಡ್ತೇನೆ ಮಾಹಿತಿಯನ್ನ. ಗೂಂಡಾ ಕಾಯ್ದೆನ ಹಾಕಿದ್ದಾರೆ ಅಂತ ಹೇಳಿ. ಗೂಂಡಾ ಕಾಯ್ದೆ ಅಂತ ಅಂದ್ರೆ ಲೈಕ್ ಟೆರರಿಸ್ಟ್ ಅನ್ನೋ, ರಾಜ್ಯದ ಮಟ್ಟದಲ್ಲಿ ಟೆರರಿಸ್ಟ್ ಅನ್ನೋ ಕಾಯ್ದೆ ಅದು. ರೈತರು ಕೇಳಿಸ್ಕೊಳ್ಳಿ, ರೈತರನ್ನು ಇಡೀ ಹೋರಾಟವನ್ನ ಹತ್ತಿಕ್ಕಬೇಕು ಅಂತ ಡಿಸೈಡ್ ಮಾಡಿ. ಒಂದೇ ನಿಮಿಷ, ರೈತರಲ್ಲಿ ಮನವಿ ಮಾಡೋದು ಶಾಂತಿಯುತ ಹೋರಾಟವನ್ನು ಮಾಡಿ. ನೀವು ಕಾನೂನು ಸುವ್ಯವಸ್ಥೆಯನ್ನ ಕೈಗೆತ್ಕೊಳ್ತಕ್ಕಂಥ ಕೆಲಸ ಯಾರೂ ಮಾಡಬಾರದು. ಕೇಳಿಸ್ಕೊಳ್ಳಿ, ಪ್ಲೀಸ್ ವೈಟ್. ನೋಡಿ, ಕಾನೂನು 80% ರೈತರು ನೋಡಿ ಕೇಳಿಸ್ಕೊಳ್ಳಿ. ಇವರು ರಾಜಕೀಯ ಅಸ್ತಿತ್ವ ಕುಮಾರಸ್ವಾಮಿ ಅವರು ಪ್ರಶ್ನೆ ಕೇಳಿಸ್ಕೊಳ್ಳಿ. 80% ಅಂತ ಡೇ 1 ಇಂದ ಹೇಳ್ತಾ ಇದ್ದೀರಿ ನೀವು. ಇಶ್ಯೂ ಮುನ್ನೆಲೆಗೆ ಬಂದ ಡೇ 1 ಇಂದ 80% ಅಂತ ಹೇಳ್ತಾ ಇದ್ದೀರಿ. ಬಟ್ ಯಾವ ದಾಖಲೆಯನ್ನು ಕೊಡ್ತಾ ಇಲ್ಲ ನೀವು. ದಾಖಲೆಯನ್ನು ಕೊಡ್ತೀರಿ? 80% ರೈತರು ನಮ್ಮ ಯೋಜನೆಯ ಪರ ಇದ್ದಾರೆ. ಪ್ರತಿ ಕಾಂಗ್ರೆಸ್ ವಕ್ತಾರ ಬಂದಾಗಲೂ ಕೂಡ 80 ಇಬ್ರು ದಯವಿಟ್ಟು ನಾನು ಬರ್ತೀನಿ ನಿಮ್ಮಲ್ಲಿಗೆ. ರಘುದಡ್ಡಿ ಅವರಿಗೆ 80% ರೈತರ ಕನ್ಸೆಂಟ್ ಇದೆ ಅಂತಾದ್ರೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆ ನಿಮ್ಮ ಬಳಿ ಇರಬೇಕು. ಅಧ್ಯಕ್ಷರು ಆ ದಾಖಲೆಯನ್ನು ರಿಲೀಸ್ ಮಾಡಿ. ಒಂದು ನಿಮಿಷ, ಬಿಡಿದಿನಲ್ಲೇ ಪ್ರೆಸ್ ಮೀಟ್ ಅನ್ನು ಮಾಡಿ ರಿಲೀಸ್ ಮಾಡಿ. ಟೆನ್ ಸೆಕೆಂಡ್ಸ್. ನಿನ್ನೆ ಸರ್ವೆಗೆ ಹೋಗಿದ್ದು ಕೂಡ ಯಾರು ಕನ್ಸೆಂಟ್ ಅನ್ನು ಕೊಟ್ಟಿದ್ದಾರೆ ಆ ಜಮೀನುಗಳನ್ನ ಸರ್ವೆ ಮಾಡೋದಕ್ಕೆ ರೈತರು ಯಾರು ಕೇಳಿಸ್ಕೊಳ್ಳಿ. ಇದೊಂದು ಕ್ಲಿಯರ್ ಆಗಲಿ. 80% ಕನ್ಸೆಂಟ್ ಇದೆ ರೈತರದು ಅಂತ ಹೇಳ್ತಾ ಇದ್ದೀರಿ.
ನಿನ್ನೆ ಬಾಲಕೃಷ್ಣ ಅವರನ್ನ ಇದೇ ಪ್ರಶ್ನೆ ಕೇಳಿದಾಗ ನೀವು ಮೀಡಿಯಾದವರು ಹುಡುಕಿ ಅಂತ ಹೇಳ್ತಾ ಇದ್ದಾರೆ. ಮೀಡಿಯಾದವರು ಹುಡುಕೋದಕ್ಕಿಂತ MLA ಚೆಕ್ ವಿತರಿಸ್ತಾರೆ. ಚೆಕ್ ವಿತರಿಸೋದಕ್ಕೆ MLA ಆಗತ್ತೆ. ಇದರ ಡಾಕ್ಯುಮೆಂಟ್ ರಿಲೀಸ್ ಮಾಡೋದಕ್ಕೆ ಯಾಕೆ MLA ಆಗಲ್ಲ? ಮಾಡ್ತಾರೆ. ಚೆಕ್ ವಿತರಣೆ ಮಾಡೋದು MLA ಕೆಲಸನೇ ಅಲ್ಲ. ವಿತರಣೆ ಮಾಡ್ತಾರೆ. ಪರವಾದ ರೈತರು ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಾವು ಜಮೀನನ್ನು ಕೊಡ್ತೀವಿ ಅಂತ ಹೇಳಿ. ಯಾಕೆ ಅಂತಂದ್ರೆ ಬೆಂದು ಹೋಗಿದ್ದಾರೆ. 1 ಕುಂಟೆ ಜಮೀನನ್ನು ಮಕ್ಕಳ ಮದುವೆಗೂ ಜಮೀನನ್ನು 26 ವರ್ಷ ಈಗ ಜನರನ್ನ ನರಕದಲ್ಲಿ ತಳ್ಳಿದ್ರು. ಆ ನರಕದಿಂದ ಒಂದು ಮುಕ್ತಿಯನ್ನು ಕೊಡ್ತಾ ಇದ್ದಾರೆ. ಅದೊಂದೇ ಏನಿಲ್ಲ. ಹಾಗಿದ್ರೆ ಕುಮಾರಸ್ವಾಮಿ ಅವರು ಹೊರಗಡೆ ತಗಲಿಲ್ಲ ಅಂದ್ರೆ ಅವರು ನೀವು ಹೇಳ್ತಾ ಇದ್ದೀರಿ. ಒಂದ್ ನಿಮಿಷ ನೀವು ಹೇಳ್ತಾ ಇದ್ದೀರಿ ರೈತರು ನರಕದಲ್ಲೂ ಬದುಕ್ತಾ ಇದ್ರು. ಹೌದು. ಅಲ್ಲಿ ಕೃಷ್ಣ ಅವರು ಇದ್ದಾರೆ. ನಾವು ನಮ್ಮ ಕೃಷಿ ಭೂಮಿಯಲ್ಲಿ ನಮಗೆ ಬೇಕಾಗಿರುವಂತ ಎಲ್ಲವನ್ನೂ ಬೆಳೀತಾ ಇದ್ವಿ. ನಮ್ಮನ್ನ ಇಲ್ಲಿ ತನಕ ಬೆಳೆಸಿದ್ದು ನಮ್ಮ ಕೃಷಿ ಭೂಮಿ. ನೀವು ಹೇಳ್ತೀರಿ ನರಕ ಅಂತ. ರಘು ದೊಡ್ಡೇರಿ ಅವ್ರಿಗೆ ಹೆಂಗ್ ನರಕ ಅಂತ ಅನ್ಸುತ್ತೆ? ಕೃಷ್ಣ ಅವರಿಗೆ ಅನಿಸ್ತಾ ಇಲ್ವಲ್ಲ? ಕೃಷ್ಣ ಅವರಿಗೆ ಅನಿಸಬೇಕದು. 9 ಗ್ರಾಮದ ರೈತರಲ್ಲಿ ಕೆಲವರು ತಮ್ಮ ಮಕ್ಕಳ ಮದುವೆಗೆ 1 ಕುಂಟೆನೋ 2 ಕುಂಟೆನೋ ಮಾರುವಂತ ಒಂದು ಸಣ್ಣ ಪ್ರಕ್ರಿಯೆಯನ್ನು ಮಾಡಕ್ಕಾಗ್ತಾ ಇರ್ಲಿಲ್ಲ. ಯಾಕೆಂದ್ರೆ ರೆಡ್ ಝೋನ್ ಇಟ್ಟಿದ್ದು ಇದೇ ಕುಮಾರಸ್ವಾಮಿ ಅವರು. ಮಾನ್ಯ ಕುಮಾರಸ್ವಾಮಿ ಅವರು ಯಾಕಂದ್ರೆ ತಗಲಿಲ್ಲ. ಕೇವಲ ರಾಜಕೀಯ ನಾಟಕವಾಡಲು, ರಾಜಕೀಯ ಅಸ್ತಿತ್ವ. ನರಸಿಂಹಮೂರ್ತಿ ಅವರು ಸರ್, ಅದಕ್ಕೆ ನರಸಿಂಹಮೂರ್ತಿ ಕುಮಾರಸ್ವಾಮಿ ಅವರ ವಿಚಾರಕ್ಕೆ ಒಂದ್ ನಿಮಿಷ ನೋಡಿ. ಅದು ಕಾಂಗ್ರೆಸ್ನ ವಕ್ತಾರರಿಗೆ ಸ್ವಲ್ಪ ಕನಿಷ್ಠ ಕಾಮನ್ ಸೆನ್ಸ್ ಅನ್ನೋದಿದ್ರೆ ಇವತ್ತೇನಾರ ಭೂಮಿ ಉಳಿದಿದೆ ಅಂತಂದ್ರೆ ಕುಮಾರಣ್ಣವರು ಅವತ್ತು ರೈತರು ಬಂದು ಕೇಳ್ಕೊಂಡ್ರಲ್ಲ ವಿಧಾನಸೌಧಕ್ಕೆ, ಮಧ್ಯದಲ್ಲಿ ಮಾತಾಡ್ಬೇಡ್ರಿ. ನರಸಿಂಹಮೂರ್ತಿ 2006ರಲ್ಲಿ ಕುಮಾರಣ್ಣ 5 ಟೌನ್ಶಿಪ್ ಮಾಡಕ್ಕೆ ಹೊರಟಿದ್ದು. ಕೇವಲ ಇವ್ರ ತರ ಬಿಡದಿಗೆ ಹೋಗ್ಲಿಲ್ಲ. ಅವಾಗ ಸರ್ ಸಾತ್ನೂರು ಸೇರಿ ಅವಾಗ ರೈತರು ನಾವು ಕೃಷಿ ಭೂಮಿ ಇರೋದ್ರಿಂದ ದಯಮಾಡಿ ನೀವು ಮಾಡಬೇಡಿ ಅಂದಾಗ ಕುಮಾರಣ್ಣ ರೈತರಿಗನ್ನ ಕರೆದಿ ವಿಧಾನಸೌಧದ ಕೂರಿಸಿ ಮಾತುಕತೆ ಆಡಿ ಅವ್ರಿಗೆ ನೋವು ಮಾಡಬಾರ್ದು ಅಂತ ಅಲ್ಲೇ ಪ್ರಾಜೆಕ್ಟ್ ನ ಅವತ್ತೇ ಬಿಟ್ರು. ಇಲ್ಲಿ ನರಸಿಂಹಮೂರ್ತಿ ಅವರು ಒಂದು ನಾನು ಶೇಖರ್ ಅವರು ಮತ್ತು ರಘು ದೊಡ್ಡೇರಿ ಅವರು ಕೇಳಿದ್ದಕ್ಕೆ ನಿಮ್ಮ ಪ್ರತಿಕ್ರಿಯೆ ಕೇಳ್ತಾ ಇದ್ದೀನಿ. ನೀವು 2006ರ ಕತೆ ಹೇಳ್ತಾ ಇದ್ದೀರಿ. ಪರಿಸ್ಥಿತಿ ಒಂದ್ ನಿಮಿಷ ಸರ್, ರಘು ದೊಡ್ಡೇರಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ಈಗ ಪರಿಸ್ಥಿತಿ ಬದಲಾಗಿದೆ. 10 ಕುಂಟೆ ಭೂಮಿಯನ್ನ ಮಾರಾಟ ಮಾಡಬೇಕು ಅಂತಾದ್ರೂ ಆಗ್ತಾ ಇರ್ಲಿಲ್ಲ ಅಲ್ಲಿ ರೆಡ್ ಝೋನ್ ಕಾರಣಕ್ಕಾಗಿ. ಶೇಖರ್ ಅವರ ಕುಟುಂಬ ಸದಸ್ಯರಿದ್ದಾರೆ. ಜಮೀನು ಮಾರಬೇಕು ಅಂತಾದ್ರೆ ಆಗ್ತಾ ಇರ್ಲಿಲ್ಲ. ಈಗ ಸರ್ಕಾರ ಒಳ್ಳೆ ಪ್ರೈಸ್ ಫಿಕ್ಸ್ ಮಾಡಿದೆ ಮತ್ತು ಎಲ್ಲರಿಗೂ ಒಂದೇ ರೀತಿಯ ದರವನ್ನು ಫಿಕ್ಸ್ ಮಾಡಿದೆ. ಸರ್, ನೀವು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದಿರಿ. 2007ರಲ್ಲಿ ಕುಮಾರಣ್ಣ ರೆಡ್ ಝೋನ್ ಮಾಡಿದ್ರಲ್ಲ, ಅದು 15 ವರ್ಷ ಏನೋ ಇರುತ್ತೆ ಪೀರಿಯಡ್. ಈಗ ಅಲ್ಲಿಂದ ಅವತ್ತು ಕಾಂಗ್ರೆಸ್ನ ಸತ್ಯಶೋಧನಾ ಸಮಿತಿ ಎಚ್ ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ಇದನ್ನ ವಿರೋಧ ಮಾಡಿದ್ರಲ್ಲ, ಇವತ್ತು ಯಾಕೆ ಅದನ್ನು ಮಾಡ್ತಾ ಇದ್ದಾರೆ? ಅದಾದ ನಂತರ 2007ರಿಂದ ನಮ್ಮ ಪಕ್ಷ ಬಿಟ್ಟ ಮೇಲೆ ಮಾನ್ಯ ಶಾಸಕರು ರೆಡ್ ಝೋನ್ ನ ತೆಗೆಯಕ್ಕೆ ಹೋರಾಟ ಮಾಡಿದ್ರಲ್ಲ, ಇವತ್ತೇ ರೆಡ್ ಝೋನ್ ನ ತೆಗೆಯಕ್ಕೆ ಅವ್ರ ಸರ್ಕಾರ ಈಗ 23ರಿಂದ ಆಗ್ಲೇ 3 ವರ್ಷ ಆಗಿದೆ ರೈತರ ಹೋರಾಟ. ವರ್ಷದಿಂದ ಇವ್ರ ಸರ್ಕಾರ ಇದೆಯಲ್ಲ, ಮಾನ್ಯ ಬಾಲಕೃಷ್ಣ ಅವರು ಅವತ್ತಿಂದ ಹೋರಾಟ ಮಾಡ್ತಾ ಇರೋದು ರೆಡ್ ಝೋನ್ ತೆಗೀರಿ ಅಂತ. ಈಗ ಹೆಂಗೆ ಪ್ರಾಜೆಕ್ಟ್ ಮಾಡ್ತೀರಿ ಅಂತಾರೆ? ಮಾನ ಮರ್ಯಾದಿಲ್ಲ ಇವ್ರಿಗೆ. ಒಂದೊಂದು ಕ್ಷಣ ಒಂದೊಂದು ಕಡೆ ನಿಂತ್ಕೊಳ್ಳಕ್ಕೆ ಇವ್ರಿಗೆ ಮಾನ ಮರ್ಯಾದೆ ಇದೆಯಾ ಶಾಸಕರೇ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.